ವಿದ್ಯಾರ್ಥಿಗಳೇ, ನಾವುಗಳು NTSC ಮತ್ತು NMMS ಪರೀಕ್ಷಾ ಸಿದ್ಧತೆಗಳಲ್ಲಿ ತೊಡಗಿದ್ದೀವಿ. ಈ NTSC ಮತ್ತು NMMS ಪರೀಕ್ಷಾ ಸಿದ್ಧತೆಗಾಗಿ ವಿಶೇಷವಾಗಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಗಳ ನೋಟ್ಸ್ ಆಗಿರಬಹುದು ಮತ್ತು ಅತಿ ಮುಖ್ಯವಾಗಿರತಕ್ಕಂಥ ಪ್ರಶ್ನೆಗಳ ವಿಡಿಯೋಗಳನ್ನು ನನ್ನ ಚಾನೆಲ್ ಆಗಿರತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮೂಲಕ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಬಹಳಷ್ಟು ವಿಡಿಯೋಗಳಿದ್ದಾವೆ. ತಾವು ಹೊಸಬ್ರಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟೆಲ್ಲದೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ಗಳನ್ನು ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ವಿಡಿಯೋದ ಕುರಿತಾಗಿರ್ತಕ್ಕಂಥ ಅನಿಸಿಕೆಗಳನ್ನು, ಸಂದೇಹಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಸಹಿತ ಪೋಸ್ಟ್ ಮಾಡಲು ಮರೆಯದಿರಿ. ತಾವು ನನ್ನನ್ನು ಇನ್ಸ್ಟಾಗ್ರಾಮ್ದಲ್ಲಿನೂ ಕೂಡ ಫಾಲೋಗಳನ್ನು ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ದ ಐಡಿಯ ಲಿಂಕ್ಗಳನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೂಡ ಕೊಟ್ಟಿದ್ದೀನಿ. ಅಷ್ಟಲ್ಲದೆ ವಾಟ್ಸಪ್ ಗ್ರೂಪ್ಗಳಲ್ಲಿನೂ ಕೂಡ ಈ ಒಂದು NMMS ಮತ್ತು NTSC ಪರೀಕ್ಷಾ ಸಿದ್ಧತೆಗಾಗಿರ್ತಕ್ಕಂಥ ವಿಡಿಯೋಗಳ ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿನೂ ಕೂಡ ತಾವುಗಳು ಜಾಯಿನ್ ಆಗ್ಬೋದು. ಇದು ಇತ್ತು ಸಮಾಜ ವಿಜ್ಞಾನ ವಿಷಯ ಪತ್ರಿಕೆ 2ರಲ್ಲಿರ್ತಕ್ಕಂಥ ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು, ಅಂದರೆ ಅಭ್ಯಾಸ ಪ್ರಶ್ನೆಗಳು. ಇದರ ಒಂದು 4ನೆಯ ಭಾಗ. ಇದಕ್ಕಿಂತ ಮುಂಚೆ 3 ಭಾಗಗಳಿದ್ದಾವೆ ಹಾಗೂ ಸಮಾಜ ವಿಜ್ಞಾನ ವಿಷಯದ ನೋಟ್ಸ್ಗಳಿದ್ದಾವೆ. ಅವುಗಳನ್ನು ಸಹಿತ ತಾವು ತಪ್ಪದೇ ಆಗಿ ನೋಡಲು ಮರೆಯದಿರಿ. ಶುರು ಮಾಡುವ ಈ ದಿನದ ಒಂದು ವಿಡಿಯೋ. ಇದಕ್ಕಿಂತ ಮುಂಚೆ 54 ಪ್ರಶ್ನೆಗಳಿದ್ದಾವೆ, ತಾವು ಅವುಗಳನ್ನು ನೋಡಿ. 55ನೇ ಪ್ರಶ್ನೆ ಹೀಗಿದೆ: ಭಾರತದ ಅತಿ ದೊಡ್ಡ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿದ ಜಿಲ್ಲೆ ಯಾವುದು? ಆಯ್ಕೆ ಸಂಖ್ಯೆ 1 ಬೆಳಗಾವಿ, ಆಯ್ಕೆ ಸಂಖ್ಯೆ 2 ಮಂಡ್ಯ, ಆಯ್ಕೆ ಸಂಖ್ಯೆ 3 ಹಾವೇರಿ, ಆಯ್ಕೆ ಸಂಖ್ಯೆ 4 ಗದಗ. ಹಾಗಾದರೆ ಭಾರತದ ಅತಿ ದೊಡ್ಡ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿರ್ತಕ್ಕಂಥ ಜಿಲ್ಲೆ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರ ಆಗತ್ತೆ ಆಯ್ಕೆ ಸಂಖ್ಯೆ 2 ಮಂಡ್ಯ. ಇದು ಪ್ರಶ್ನೆ 56 ಹೀಗಿದೆ: ಒಡೆಯರ ಅರಸರ ರಾಜಧಾನಿ. ಹಾಗಾದ್ರೆ ಒಡೆಯರ ಅರಸರ ರಾಜಧಾನಿ ಯಾವುದು? ಆಯ್ಕೆ ಸಂಖ್ಯೆ 1 ಮೈಸೂರು ಇದೆ, ಆಯ್ಕೆ 2 ಶ್ರೀರಂಗಪಟ್ಟಣ ಇದೆ, ಆಯ್ಕೆ 3 ನಂಜನಗೂಡು ಇದೆ, ಅಥವಾ ಆಯ್ಕೆ 4 ಬಾಗಲ್ ಇದೆ. ಒಡೆಯರ ಅರಸರ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಅದರ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಂಖ್ಯೆ 2 ಶ್ರೀರಂಗಪಟ್ಟಣ. ಇದು ಮೈಸೂರು ಒಡೆಯರ ಅರಸರ ರಾಜಧಾನಿ ಆಗಿತ್ತು. ಮುಂದಿನ ಪ್ರಶ್ನೆ ಇದೆ: ಶ್ರೀರಂಗಪಟ್ಟಣ ಯಾವ ನದಿಯ ದಡದ ಮೇಲಿದೆ? ಹಾಗಾದ್ರೆ ಶ್ರೀರಂಗಪಟ್ಟಣ ಅಂತಕ್ಕಂಥ ಊರು ಯಾವ ನದಿಯ ದಡದ ಮೇಲಿದೆ? ಆಯ್ಕೆ 1 ಕೃಷ್ಣ ಇದೆ, ಆಯ್ಕೆ 2 ಕಾವೇರಿ ಇದೆ, ಆಯ್ಕೆ 3 ತುಂಗಭದ್ರಾ, ಅಥವಾ ಆಯ್ಕೆ ಸಂಖ್ಯೆ 4 ನೇತ್ರಾವತಿ. ಹಾಗಾದ್ರೆ ಶ್ರೀರಂಗಪಟ್ಟಣ ಈ ಊರು ಕಾವೇರಿ ನದಿಯ ದಡದ ಮೇಲಿದೆ. ಕಾವೇರಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. 58ನೇ ಪ್ರಶ್ನೆ ಹೀಗಿದೆ: KRS ಆಣೆಕಟ್ಟು ಈ ಜಿಲ್ಲೆಗಳ ಕೃಷಿಗೆ ನೀರನ್ನು ಒದಗಿಸ್ತದೆ. ಕೃಷ್ಣರಾಜಸಾಗರ ಆಣೆಕಟ್ಟು ಅಂತ ಕರಿತೀವಲ್ಲ, ಹಾಗಾದ್ರೆ ಈ ಒಂದು ಆಣೆಕಟ್ಟು ಯಾವ ಯಾವ ಜಿಲ್ಲೆಗಳ ಒಂದು ಕೃಷಿಗೆ ನೀರನ್ನು ಒದಗಿಸ್ತದೆ? ಆಯ್ಕೆ 1 ಬೆಂಗಳೂರು ಮತ್ತು ಮೈಸೂರು, ಆಯ್ಕೆ 2 ಕೋಲಾರ ಮತ್ತು ಮೈಸೂರು, ಆಯ್ಕೆ 3 ಮಂಡ್ಯ ಮತ್ತು ಮೈಸೂರು, ಆಯ್ಕೆ 4 ಕೊಡಗು ಮತ್ತು ಮೈಸೂರು. ಹಾಗಾದ್ರೆ KRS ಆಣೆಕಟ್ಟು ನಮಗೆ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಕೃಷಿಗೆ ನೀರನ್ನು ಒದಗಿಸ್ತದೆ. ಮುಂದಿನ ಪ್ರಶ್ನೆ ಇದೆ: ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವ ಜಿಲ್ಲೆ. ಕರ್ನಾಟಕದ ಯಾವ ಜಿಲ್ಲೆಯನ್ನು ನಾವು ಕರ್ನಾಟಕದ ಕಾಶ್ಮೀರ ಅಂತ ಹೆಗ್ಗಳಿಕೆಗೆ ಹೆಸರುವಾಸಿಯನ್ನ ಮಾಡಿದ್ದೀವಿ? ಆಯ್ಕೆ 1 ಕೋಲಾರ ಇದೆ, ಆಯ್ಕೆ 2 ಕೊಡಗು ಇದೆ, ಆಯ್ಕೆ 3 ಬೆಂಗಳೂರು, ಆಯ್ಕೆ 4 ಮೈಸೂರು. ಕರ್ನಾಟಕದ ಕಾಶ್ಮೀರ ಅಂತಕ್ಕಂಥದ್ದನ್ನು ನಾವು ಆಯ್ಕೆ ಸಂಖ್ಯೆ 2 ಕೊಡಗು ಜಿಲ್ಲೆಗೆ ಕರಿತೀವಿ. ಪ್ರಶ್ನೆ 60 ಬಂತು: ದಕ್ಷಿಣ ಕನ್ನಡದ ಪ್ರಸಿದ್ಧ ರಫ್ತು ಕೇಂದ್ರ. ಹಾಗಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ರಫ್ತು ಕೇಂದ್ರ ಯಾವುದು? ಆಯ್ಕೆ 1 ಮಂಗಳೂರು ಇದೆ, ಆಯ್ಕೆ 2 ಉಡುಪಿ ಇದೆ, ಆಯ್ಕೆ 3 ಮಲ್ಪೆ ಇದೆ, ಆಯ್ಕೆ 4 ಪನಂಬೂರು ಇದೆ. ದಕ್ಷಿಣ ಕನ್ನಡದ ಪ್ರಸಿದ್ಧವಾಗಿರ್ತಕ್ಕಂಥ ರಫ್ತು ಕೇಂದ್ರ ಇರ್ತಕ್ಕಂಥದ್ದು ಆಯ್ಕೆ ಸಂಖ್ಯೆ 4 ಪನಂಬೂರು. ಮುಂದಿನ ಪ್ರಶ್ನೆ: ಕುಮಾರಧಾರಾ ನದಿ ಹರಿಯುವ ಜಿಲ್ಲೆ. ಯಾವ ಜಿಲ್ಲೆಯಲ್ಲಿ ಕುಮಾರಧಾರಾ ಅಂತಕ್ಕಂಥ ನದಿ ಹರಿತದೆ? ಆಯ್ಕೆ 1 ಕೊಡಗು ಇದೆ, ಆಯ್ಕೆ 2 ಕೋಲಾರ, ಆಯ್ಕೆ 3 ಮೈಸೂರು, ಆಯ್ಕೆ ಸಂಖ್ಯೆ 4 ಉಡುಪಿ. ಕುಮಾರಧಾರಾ ಅಂತಕ್ಕಂಥ ನದಿ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಹರಿತದೆ. ಆಯ್ಕೆ ಸಂಖ್ಯೆ 1 ಕೊಡಗು ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ ಸಂಖ್ಯೆ 62 ಇದೆ: ಡಾಕ್ಟರ್ ಶಿವರಾಮ್ ಕಾರಂತ್ ಜೈವಿಕ ಉದ್ಯಾನ ಇರುವ ಜಿಲ್ಲೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಜೈವಿಕ ಉದ್ಯಾನ ಇದೆ? ಆಯ್ಕೆ 1 ಬೆಂಗಳೂರು,
ಆಯ್ಕೆ 2 ದಕ್ಷಿಣ ಕನ್ನಡ, ಆಯ್ಕೆ 3 ಉತ್ತರ ಕನ್ನಡ ಅಥವಾ ಆಯ್ಕೆ 4 ಮೈಸೂರು. ಸೊ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ ಜೈವಿಕ ಉದ್ಯಾನ ಇದೆ ಅಂತಂದ್ರೆ ಆಯ್ಕೆ ಸಂಖ್ಯೆ 2 ದಕ್ಷಿಣ ಕನ್ನಡ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಪ್ರಶ್ನೆ 63ಕ್ಕೆ ಹೋಗುವ. ಕಾರ್ಕಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹದ ಎತ್ತರ. ಕಾರ್ಕಳದಲ್ಲಿ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹ ಇದೆ. ಈ ಗೊಮ್ಮಟೇಶ್ವರ ವಿಗ್ರಹದ ಎತ್ತರ ಎಷ್ಟಿದೆ? ಆಯ್ಕೆ 1 40 ಅಡಿ, ಆಯ್ಕೆ 2 41 ಅಡಿ, ಆಯ್ಕೆ 3 42 ಅಡಿ, ಆಯ್ಕೆ ಸಂಖ್ಯೆ 4 43 ಅಡಿ. ಕಾರ್ಕಳದ ಏಕಶಿಲಾ ಗೊಮ್ಮಟೇಶ್ವರ ವಿಗ್ರಹದ ಎತ್ತರ ಬಂದ್ಬಿಟ್ಟು ಆಯ್ಕೆ ಸಂಖ್ಯೆ 3 42 ಅಡಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ ಇದೆ, ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನೆ ಕೇಂದ್ರ ಇರುವುದು. ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಎಲ್ಲಿದೆ? ಆಯ್ಕೆ 1 ಉಡುಪಿ, ಆಯ್ಕೆ 2 ಬೆಂಗಳೂರು, ಆಯ್ಕೆ 3 ಮೈಸೂರು, ಆಯ್ಕೆ 4 ಕೋಲಾರ. ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನೆ ಕೇಂದ್ರ ಕರ್ನಾಟಕದ ಆಯ್ಕೆ ಸಂಖ್ಯೆ 1 ಉಡುಪಿ ಜಿಲ್ಲೆಯಲ್ಲಿ ಇದೆ. ಇನ್ನು ಪ್ರಶ್ನೆ 65 ಇದೆ, ಉಡುಪಿಯ ಸರ್ವ ಋತು ಮೀನುಗಾರಿಕೆ ಬಂದರು. ಅಂದ್ರೆ ಉಡುಪಿಯಲ್ಲಿರ್ತಕ್ಕಂಥ ಯಾವ ಒಂದು ಬಂದರು 12 ತಿಂಗಳುಗಳ ಕಾಲ ಏನ್ ಮಾಡ್ತದಪ್ಪ ಅಂತಂದ್ರೆ ಅದು ಮೀನುಗಾರಿಕೆಗೆ ಪ್ರಸಿದ್ಧಿಯನ್ನ ಹೊಂದಿದೆ. ಸರ್ವ ಋತು ಎಲ್ಲಾ ಋತುಗಳಲ್ಲಿನೂ ಕೂಡ ಈ ಬಂದರು ಚಾಲ್ತಿಯಲ್ಲಿನೇ ಇದೆ. ಆಯ್ಕೆ 1 ತದಡಿ, ಆಯ್ಕೆ 2 ಮಲ್ಪೆ ಇದೆ, ಆಯ್ಕೆ 3 ಹೊಸ ಮಂಗಳೂರು, ಆಯ್ಕೆ 4 ಹಳೆ ಮಂಗಳೂರು. ಉಡುಪಿಯ ಸರ್ವ ಋತು ಮೀನುಗಾರಿಕೆ ಬಂದರು ಅಂತ ನಾವು ಯಾವುದನ್ನ ಕರಿತೀವಿ? ಆಯ್ಕೆ ಸಂಖ್ಯೆ 2 ಮಲ್ಪೆಗೆ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗುವ. ಇತಿಹಾಸವನ್ನು ಎಷ್ಟು ಪ್ರಧಾನ ಕಾಲಗಳಲ್ಲಿ ವರ್ಗೀಕರಣ ಮಾಡಲಾಗಿದೆ? ನಾವು ಇತಿಹಾಸವನ್ನ ಅಧ್ಯಯನವನ್ನ ಮಾಡಬೇಕಾದ್ರೆ ಅದನ್ನ ಎಷ್ಟು ಪ್ರಧಾನ ಕಾಲಗಳಲ್ಲಿ ವರ್ಗೀಕರಣವನ್ನ ಮಾಡಿ ಅಧ್ಯಯನವನ್ನ ಮಾಡ್ತೀವಿ? ಆಯ್ಕೆ ಸಂಖ್ಯೆ 1 2, ಆಯ್ಕೆ ಸಂಖ್ಯೆ 2 3, ಆಯ್ಕೆ ಸಂಖ್ಯೆ 3 4 ಅಥವಾ ಆಯ್ಕೆ ಸಂಖ್ಯೆ 4 5. ಇತಿಹಾಸವನ್ನು ನಾವು ಒಟ್ಟು 3 ಪ್ರಧಾನ ಕಾಲಗಳಲ್ಲಿ ವರ್ಗೀಕರಣವನ್ನ ಮಾಡಿ ಅಧ್ಯಯನವನ್ನ ಮಾಡ್ತೀವಿ. ಮುಂದಿನ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 67. ಭೂಮಿಯು ಉಗಮವಾಗಿದ್ದು ನಮ್ಮ ಭೂಮಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ಯಾವಾಗ? ಆಯ್ಕೆ 1 4400 ದಶಲಕ್ಷ ವರ್ಷಗಳ ಹಿಂದೆ, ಆಯ್ಕೆ 2 4600 ದಶಲಕ್ಷ ವರ್ಷಗಳ ಹಿಂದೆ, ಆಯ್ಕೆ 3 4500 ದಶಲಕ್ಷ ವರ್ಷಗಳ ಹಿಂದೆ ಅಥವಾ ಆಯ್ಕೆ ಸಂಖ್ಯೆ 4 4700 ದಶಲಕ್ಷ ವರ್ಷಗಳ ಹಿಂದೆ. ನಮ್ಮ ಭೂಮಿ ಉಗಮವಾಗಿದ್ದು ಯಾವಾಗಪ್ಪ ಅಂತಂದ್ರೆ 4600 ದಶಲಕ್ಷ ವರ್ಷಗಳ ಹಿಂದೆ ನಮ್ಮ ಭೂಮಿ ಏನಾಗದಪ್ಪ ಅಂತಂದ್ರೆ ಉಗಮ ಆಗಿದೆ. ಪ್ರಶ್ನೆ 68 ಬಂತು. ಭೂಮಿಯ ಮೇಲೆ ಕಾಣಿಸಿಕೊಂಡ ಮೊದಲ ಜೀವಿ. ನಮ್ಮ ಭೂಮಿ ಉಗಮ ಆಯಿತು, ಇನ್ನು ಉಗಮವಾಗಿದ ಮೇಲೆ ಮೊಟ್ಟ ಮೊದಲಿಗೆ ಭೂಮಿಯ ಮೇಲೆ ಕಾಣಿಸಿಕೊಂಡಿರ್ತಕ್ಕಂಥ ಜೀವಿ ಯಾವುದು? ಆಯ್ಕೆ 1 ಅಮೀಬಾ ಇದೆ, ಆಯ್ಕೆ 2 ಪ್ರೋ ಕ್ಯಾರಿಯೋಟ್, ಆಯ್ಕೆ 3 ಶಿಲೀಂಧ್ರ, ಆಯ್ಕೆ 4 ಅಲ್ಗೆ. ಭೂಮಿಯ ಮೇಲೆ ಕಾಣಿಸಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಜೀವಿ ಯಾವುದಪ್ಪ ಅಂತಂದ್ರೆ ಪ್ರೋ ಕ್ಯಾರಿಯೋಟ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಭಾಗದ ವಿಡಿಯೋದಲ್ಲಿ ನಾವು ಸುಮಾರು 14 ಪ್ರಶ್ನೆಗಳನ್ನು ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇವೆ. ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಾವು ಇಲ್ಲಿ ತಂದಿದ್ದೀವಿ. ನಿಮ್ಮ ಎಲ್ಲ ಒಂದು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ವಿಡಿಯೋಗಳು ನಿಜಕ್ಕೂ ಕೂಡ ರಾಮಬಾಣ ಆಗಿದ್ದಾವೆ, ಉಪಯೋಗ ಆಗ್ತವೆ ಅಂತಕ್ಕಂಥ ನಂಬಿಕೆ ನಮ್ಮದಾಗಿದೆ. ವಿಡಿಯೋ ನೋಡಿದ ಮೇಲೆ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಬರೆಯಲು ಸಹಿತ ಮರೆಯದಿರಿ. ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ತಾವುಗಳು ನಿರೀಕ್ಷೆಯನ್ನು ಮಾಡಿ. ನಮ್ಮ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಸಹಿತ ತಾವು ಮಾಡಲು ಮರೆಯದಿರಿ. ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ.